ಎಲ್ರಿಗೂ ನಮಸ್ಕಾರ. ನೋಡ್ರಿ, ಈಗ ನಾವು ಮುಳ್ಳೂರಾಗ ಒಂದು ಹವಾ ಹಿಡಿಯಕ್ ಬಂದೇವೆ. ಮಂಜುನಾಥ ಮೆಟ್ಟಿನ ಅಣ್ಣಾರ ಅನ್ನೋ ಹೊತ್ತಾಗ ಇಲ್ಲಿ ಕಣಕಿಗೂಡ್ ಐತಿ. ಕಣಕಿಗೂಡ್ ಐತಿಲ್ಲ, ಟ್ಯಾಕ್ಟರ್ ಶಿಫ್ಟಿಂಗ್ ಮಾಡತ್ತಾರ ಡಬ್ಬಿ ಒಳಗ. ಹಾವ ಬಂದಂತ ಕಾಲ್ ಮಾಡಿದಾರ. 2 ಕ್ಯಾರಿ ಹಾವ ಅಂತ. ನಾವಿದ್ ಹಿಡಿಯೋದ 2168 ಮತ್ತ 69ನೇ ಹಾವ. ನೋಡ್ರಿ, ರೆಸ್ಕ್ಯೂ ಮಾಡ್ತೀವಿ. ಇನ್ನೊಂದಿಬ್ರು ಅವ್ರೇನ ಅದು ಐತ್ ಸರ. ಇಲ್ಲ, ಕಂಡಿಲ್ಲ ಕಂಡಿಲ್ಲ. ತಮ್ಮ ಚೀಲ ತಗೋ ಹೇಳ್ತೇನೆ. ಚೀಲ ಕೂಡ ಒಂದು ನೋಡ್ರಿ, ಕ್ಯಾರಿ ನೋಡಿದೇವಿ ಹುಡುಗರಾಗ. ಬರ್ರಿ ಸರ್, ಈ ಕಡೆ ಬೈಲಿಕ್ ಬರ್ರಿ. ಇನ್ನೊಂದು ತಗೊಂಗಪ್ಪ, ಹೋಗ್ಬಾರ್ದು ಅಂದ್ರೆ. ಇನ್ನೊಂದೈತಲ್ವಾ? ಇನ್ನೊಂದೈತಲ್ಲ, ಹಗ್ಗ ಜಾಗದಿಂದ ಸಿಗ್ತದೆ. ಒಂದೇ ನೋಡುವ ಒಂದೇ ರೊಕ್ಕ. ಇನ್ನೊಂದು ಬರ್ತಿದ್ದೆ, ಎರಡು ಕೂಡ ಬರ್ಬೇಕು. ಎಲ್ಲ ತೆಗಿರಿ ನೋಡೋಣ. ತೆಗಿಯಕ್ ಚಾಲು ಮಾಡ. ಇದ್ರನ್ನ ಮಾತು ವಾಪಸ್ ತಿಂತೀನಿ. ಮೆರ್ಕಲ್ ಇರತ್ತದ ಐತಿ. ಹೇಳಿ ಮೆರ್ಕಲ್ ತಗೋ. ಒಂದ್ ದಾರಿ ಅದನ್ನ ಚೀಲ ಕಟ್ ಮಾಡೋದು ತಮ್ಮದ. ಚೀಲ ಕಟ್ ನೋಡ್ಬೇಕು. ಐದ್ ನಾವು ಇದ ಬಣ್ಣ ಕಾಣುತ್ತೆ. ಅದನ್ನ ನೋಡಿ, ಒಂದ್ ನೋಡಿ. ಕಾಣ್ತಿರ್ಲಿ ಆಯ್ತು ನೋಡ್ರಿ, ಮುಳ್ಳೂರಾಗ ಒಂದು ಕ್ಯಾರಿ ಹಿಡಿದ್ವಿ. ಇದ್ ನಾವು ಹಿಡಿದಿದ್ದ 2168ನೇ ಹಾವ. ಮಂಜುನಾಥ್ ಮೆಟ್ಟಿನ ಅಣ್ಣಾರ ಇಲ್ಲಿ ಕಣಕಿಗುಡ್ತಿ ಐತಿರೋ. ಕಣಕಿಗುಡ್ನಾಗ ಇತ್ತದ. ಹೆಂಗೆ ಇವ್ರ ರೆಸ್ಪಾನ್ಸ್ ಮಾಡಿರಲ್ಲ. ಈ ಥರ ನಾವು ಹಾವ ಹಿಡಿಯಕ್ಕೆ ಹೋದಾಗ ರೆಸ್ಪಾನ್ಸ್ ಮಾಡಬೇಕು. ರೆಸ್ಪಾನ್ಸ್ ಮಾಡ್ರೆ ಹಾವನ ಲಘು ಸಿಗ್ತಾವೆ. ಮತ್ತೇನಪ್ಪ, ನಮಗೂ ಹಾವ ಹಿಡಿಯಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಮತ್ತು ಒಂದೊಂದು ಕಡೆ ಹೋಗ್ತೀವಲ್ಲ ಹಾವ ಹಿಡಿಯಕ್ಕೆ, ಅಲ್ಲಿ ರೆಸ್ಪಾನ್ಸು ಮಾಡಂಗಿಲ್ಲ. ಮತ್ತು ಬಿಹೇವಿಯರ್ ಸರಿ ಇರಲ್ಲ, ಅಂತಲೂ ಹೋಗೋದು ಇಲ್ಲ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ ಹಾಕಿದ್ನೆ ಹಣ್ಣೂರು ತಂಡದಾಗ. ಎಲ್ಲರೂ ಕೇಳ್ತಿದ್ರೆ ಎದ್ರ ಸಂಬಂಧ ಅಂದ್ರೆ ಅಲ್ಲಿ ರೆಸ್ಪಾನ್ಸು ಸರಿ ಇಲ್ಲ ಮತ್ತು ಬಿಹೇವಿಯರು ಸರಿ ಇಲ್ಲ. ಅದ್ರ ಸಂಬಂಧ ಹಾವ ಹಿಡಿಯಕ್ಕೆ ಹೋಗೋದು. ಯಾಕಂದ್ರೆ ನಾವು ಬೇರೆ ಕೆಲಸ ಇರ್ತಾವೆ. ನಾವು ಆಲ್ರೆಡಿ ಡಿಸೈಡ್ ಆಗಿರ್ತೀವಿ, ನಾಳೆ ಇದೇ ಕೆಲಸ ಮಾಡಬೇಕು ಈ ಟೈಮ್ ಅಂತೇಳಿ. ಎಲ್ಗಾಗಿಂತ ಹಾವು ಬರ್ತಾವಲ್ಲ, ಬಂದಕ್ಕೂ ಇದು ಅನಿವಾರ್ಯತೆ ಮತ್ತು ಅವಶ್ಯಕತೆ ಐತಿ. ಅದಕ್ಕೋಸ್ಕರ ಹಿಡಿಯಕ್ಕೆ ಬಂದೇವೆ. ಕ್ಯಾರಿ ಹಾವು ಐತಲ್ಲ, ಹಿಡ್ಕೊಂಡು ಹೋಗಿ ಈಗ ಮುಳ್ಳೂರು ಗುಡ್ಡ ಬೀಳ್ತೀವಿ. ಹಾವ ಹಿಡಿಯಕ್ಕೆ ಎಲ್ಲೇ ಹೋದ್ರೆ ನಾವಾಗಲಿ ಬೇರೆದವರಾಗಲಿ ಸ್ನೇಕ್ ರೆಸ್ಕ್ಯೂರ್ ಬರ್ತಾರಲ್ಲ, ಅವ್ರಿಗೆ ಚಲೋ ತಂಗಿ ರೆಸ್ಕ್ಯೂ ಮಾಡ್ರೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನೋಡ್ರಿ, ಇದೀಗ ಮುಳ್ಳೂರ ಹಿಡಿದಿದ್ದ ಹಾವ ಬಿಡಾಕ್ ಬಂದಿವಿ. ಮುಳ್ಳೂರು ಗುಡ್ಡ ಬಿಡಾಕ್ ಬಂದಿವಿ. ಏನಪ್ಪಾ ಅಂದ್ರೆ, ಲಾಸ್ಟ್ ಟೈಮ್ ಬೇಜಾರಾಗಿತ್ತಲ್ಲ, ಎದ್ರ ಸಮ ಬೇಜಾರಾಗಿತ್ತಾರ. ಒಂದು ನಾಗರ ಹಿಡಿದಿದ್ನಿ ಬಂಡೂರು ತಂಡದಾಗ. ಹಿಡ್ಕೊಂಡು ನಿಂತಾಗ ಒಬ್ಬ ಮನುಷ್ಯ ಫುಲ್ಲ ಸೆರೆ ಕುಡ್ದಾನ. ಕುಡ್ದು ನಿಸಿದ ಬಂದವನ ಹಾವ ಹಿಡ್ಕೊಂಡು ನಿಂತ. ಜಸ್ಟ್ ಕಡಿದಿತ್ತು ಹಾವ. ಅವಾಗ ಹಾವು ಕಡಿಬಾರ್ದು ಅನ್ನೋ ಉದ್ದೇಶದಿಂದ ಹಾವು ತಗೋದು ಗಾಡಿಗೆ ಹೋಗಿದ್ನಿ. ಆ ಹಾವನ್ನ ಗಾಡಿಗೆ ಹೋಗಿದ್ನಲ್ಲ, ಅದಕ್ಕೋಸ್ಕರ ಅವತ್ತು ಭಾಳ ಅಂದ್ರೆ ಭಾಳ ಬೇಜಾರಾಯ್ತು. ಮತ್ತು ಇನ್ನೊಂದ್ಸಲ ಹೇಳಿನವ್ರಿಗೆ ಇನ್ನೊಮ್ಮೆ ಹಾವ ಹಿಡಿಯಕ್ಕೆ ಬರಂಗಿಲ್ಲ ಅಂತೇಳಿ. ಯಾಕಪ್ಪ ನಾ ಗಾಡಿಗೆ ಹಾವ ಹೋಗಿದ್ರಲ್ಲ ಅಂದ್ರೆ ಗ್ಯಾರಂಟಿ ಆ ನಾಗರ ಹಾವು ಕಡಿದಿತ್ತು. ಮತ್ತು ಆ ಮನುಷ್ಯ ಅದ ಫುಲ್ ಸೆರೆ ಕುಡ್ದ, ನಶೆದಾಗಿದ್ದಾಗ ಎಲ್ಲಾರ ಹಾವು ಕಡ್ದು ಅಂದ್ರೆ ಅರ್ಧ ತಾಸನೇ ಸಾಯ್ತಾರ. ಹಾಸ್ಪಿಟ್ಲ್ ತೊಗೊಂಬರ್ಬಿಡೋಣ, ಅರ್ಧ ತಾಸನೇ ಡೆತ್ ಆಗ್ತಾರೋ ಕಂಪಲ್ಸರಿ. ಅದ್ರೊಳಗೆ ಏನೋ ಡೌಟ್ ಇಲ್ಲ. ಅದಕ್ಕೋಸ್ಕರ ಮತ್ತು ಈಗ ಬಂದಿವಲ್ಲ, ಈಗ ರೆಸ್ಪಾನ್ಸ ಭಾರಿ ಮಾಡಿರು ಮತ್ತು ಬಿಹೇವಿಯರ್ ಚೆನ್ನಾಗಿತ್ತು. ಅದಕ್ಕೋಸ್ಕರ ಎಲ್ಲೇ ಹಾವ ಇರ್ತಾರಲ್ಲ, ಹಿಡಿಯಕ್ಕೆ ಬರ್ತಾರಲ್ಲ, ಯಾರಾಗಲಿ ರೆಸ್ಕ್ಯೂರ್ ಇರ್ತಾರಲ್ಲ, ಅವರ ಪ್ರಾಣನ ಪಣಕ್ಕಿಟ್ಟ ಹಾವ ಹಿಡಿಯಕ್ಕೆ ಬಂದಿರ್ತಾರೋ ನಿಮ್ಮ ರಕ್ಷಣೆಗೋಸ್ಕರ ಅವ್ರಿಗೆ ಚಲೋ ತಂಗಿಯ ಸ್ಪಂದನೆ ಮಾಡ್ರಿ ಅಂದ. ಮುಳ್ಳೂರು ಗುಡ್ಡ ಬಿಡಾಕ್ ಬಂದೇ ಬಿಡ್ತೀವಿ ನೋಡ್ರಿ. ಜಸ್ಟ್
ನೋಡ್ರಿ ರಾಮದುರ್ಗ ತಾಲೂಕದಾಗ ಎಲ್ಲೇ ಹಾವು ಬಂದ್ರೆ ನಮ್ಗೆ ಕಾಲ್ ಮಾಡ್ರಿ, ನಾವು ಬಂದು ರೆಸ್ಕ್ಯೂ ಮಾಡ್ಕೊಂಡು ಹೋಗ್ತೀವಿ. ನಾವು ಬಂದ ಹಾವು ನೋಡೋವರೆಗೂ ಹಾವನ್ನ ನೋಡ್ಕೊತೀರಿ. ಮೊಬೈಲ್ ನಂಬರ 7795605957 ಈ ನಂಬರ್ ಕಾಲ್ ಮಾಡ್ರಿ, ನಾವು ಬಂದ ರೆಸ್ಕ್ಯೂ ಮಾಡ್ಕೊಂಡು ಹೋಗ್ತೀವಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.